ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರದಲ್ಲಿದೆ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಈ ಒಂದು ಬ್ಯೂಟಿಫುಲ್ ಆದಂತಹ ಕಿರೀಟ ತರಿಸಿದ್ದೀನಿ. ಇದು ಒಂದೇ ಅಲ್ಲ, ಸೊ ಇನ್ನು ಏನು ತರಿಸಿದ್ದೀನಿ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಎಷ್ಟು ಸಖತ್ತಾಗಿದೆ ಅಂತಂದರೆ ಈ ಕಿರೀಟ ಹಸಿರು ಮತ್ತೆ ಕೆಂಪು ಕುಂದನಲ್ಲಿ ಮಾಡಿದ್ದಾರೆ, ಹಾಗೆ ಸ್ಟೋನ್ಗಳನ್ನ ಯೂಸ್ ಮಾಡಿದ್ದಾರೆ. ಈ ಕಿರೀಟ ಲಿಂಕ್ ಅಂಡ್ ನಾನು ಏನೇನು ತೋರಿಸ್ತೀನಿ ಪ್ರಾಡಕ್ಟ್ ಲಿಂಕ್ಗಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ಸೊ ಸಖತ್ತಾಗಿದೆ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ದೇವಿಗೆ ಅಲಂಕಾರ ಮಾಡಿದಾಗ. ಹಾಗೆ ಶೈನಿಂಗ್ ಆಗು ಕೂಡ ಇದೆ. ದೇವಿಗೆ ಇಟ್ಟಿರುವಂತಹ ತಿಲಕ ನೋಡಿ, ಆ ಕುಂದನ್ನು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ಆ್ಯಂಡ್ ಲೈಟಿನ ಬೆಳಕಿಗೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಳ್ಳೆ ವಜ್ರದ ಕಿರೀಟ ಥರ ಕಾಣಿಸ್ತಾ ಇದೆ ಅಲ್ವಾ? ಕಮೆಂಟ್ ಮಾಡಿ ಹೇಗಿದೆ ಅಂತ. ವಜ್ರದ ಕಿರೀಟ ಅಂತೂ ನನ್ನ ಕೈಲಿ ತಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದನ್ನಾದರೂ ಖುಷಿ ಪಡ್ತೀವಿ. ಬಟ್ ನಮ್ಮ ಭಕ್ತಿ ಅಷ್ಟೇ, ದೇವಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ಅಲ್ವಾ? ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ದೇವಿಗೆ ಹಾರ ತರಿಸಿದ್ದೀನಿ. ಹಾರ ಇದಕ್ಕೆ ಏನು ಕಿರೀಟಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಇದರಲ್ಲೂ ಕೂಡ ಹಸಿರು ಮತ್ತು ಕೆಂಪು ಕುಂದನ್ನು ಯೂಸ್ ಮಾಡಿದ್ದಾರೆ ಹೈಲೈಟ್ ಆಗಿ. ಇದು ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ. ಇದು ಸಪ್ರೇಟಾಗಿ ತರಿಸಿದ್ದು, ಇದೆರಡು ಕಾಂಬೋ ಏನು ಬಂದಿದ್ದಲ್ಲ, ಸಪ್ರೇಟಾಗಿ ತರಿಸಿದ್ದು. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ತುಂಬ ಜನ ಲಿಂಕ್ ಎಲ್ಲಿದೆ ಅಂತ ಕೇಳ್ತಾನೆ ಇರ್ತೀರಾ. ನಾನು ಪ್ರತಿ ಸರಿನೂ ಹೇಳ್ತೀನಿ, ನೀವು ಒಂದು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ, ಸ್ಕ್ರೀನ್ ಮೇಲೆ ನಿಮಗೆ ಈ ಕಿರೀಟ ಮತ್ತು ಹಾರದ ಲಿಂಕ್ ಕಾಣುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಲವ್ ಯು ಆಲ್, ಬಾಯ್.